ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ತನ್ನ ನಿಜವಾದ ಭಕ್ತ ಮತ್ತು ಅವನಿಗೆ ಪ್ರಿಯವಾದವನು ಯಾರು ಅನ್ನುವಂಥದ್ದನ್ನು ವಿಸ್ತರಿಸ್ತಾ, ಯಾರು ಹೆಚ್ಚು ಹರ್ಷ ಪಡೋದಿಲ್ವೋ, ಯಾರು ಬೇರೆಯವರನ್ನು ದ್ವೇಷಿಸದೇ ಇರ್ತಾರೋ ಮತ್ತು ಶೋಕವನ್ನು ಪಡದೇ ಇರ್ತಾರೋ ಮತ್ತು ಶುಭ ಅಶುಭಗಳ ಬಗ್ಗೆ ಯಾರು ಹೆಚ್ಚು ಯೋಚನೆ ಮಾಡೋದಿಲ್ವೋ, ಹಾಗೂ ಕೊನೆಗೆ ತಾನು ಇಲ್ಲೇ ಇರಬೇಕು, ಹೀಗೇ ಇರಬೇಕು ಅನ್ನುವಂಥ ಅಪೇಕ್ಷೆ ಇಲ್ಲದವನಾಗಿರುವಂಥವನು, ಮಾನಾಪಮಾನಕ್ಕೆ ಹಿಗ್ಗೋದು ಅಥವಾ ಕುಗ್ಗೋದು ಆಗದೇ ಇರತಕ್ಕಂಥವನು, ಒಟ್ಟಾರೆಯಾಗಿ ಸ್ಥಿತಪ್ರಜ್ಞನಾಗಿ ಮತ್ತು ಸ್ಥಿರ ಬುದ್ಧಿಯುಳ್ಳವನಾಗಿರ್ತಕ್ಕಂಥವನು ನನಗೆ ಪ್ರಿಯನಾದವನು ಅಂತ ಹೇಳಿದ್ದ. ಮತ್ತೆ ಮುಂದುವರೆದು ಈ ಅಧ್ಯಾಯದ ಕೊನೆಯ ಶ್ಲೋಕ 20ನೇ ಶ್ಲೋಕ ಏನು ಹೇಳುತ್ತೆ ಅನ್ನುವಂಥದ್ದನ್ನು ನೋಡೋಣ. ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಧಾನಾ ಮತ್ಪರಮಾಃ ಭಕ್ತಾಸ್ತೇತೀವ ಮೇ ಪ್ರಿಯಾಃ. ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣ ಅರ್ಜುನ ಸಂವಾದೆ ಭಕ್ತಿಯೋಗೋ ನಾಮ 12ನೇ ಹೀಗೆ 12ನೇ ಅಧ್ಯಾಯ ಮುಕ್ತಾಯ ಆಗ್ತಾ ಇದೆ. ಭಕ್ತಿಯೋಗ. ಈ ಕೊನೆಯ ಶ್ಲೋಕದಲ್ಲಿ ಭಗವಂತ ಹೀಗೆ ಹೇಳ್ತಾ ಇದ್ದಾನೆ. ಏನಂತ? ಯಾವ ಭಕ್ತ ಅತ್ಯಂತ ಶ್ರದ್ಧೆಯುಳ್ಳವನಾಗಿ ನನ್ನನ್ನೇ ನಂಬಿದವನಾಗಿ ನಾನು ಹೇಳಿದ ಅಮೃತ ರೂಪವಾದಂಥ ಧರ್ಮವನ್ನು ಯಾರು ಉಪಾಸನೆ ಮಾಡ್ತಾನೋ, ಪಾಲನೆ ಮಾಡ್ತಾನೋ, ಅವನು ನನಗೆ ಅತ್ಯಂತ ಪ್ರಿಯವಾದವನು ಅಂತ ಈ ಕೊನೆಯ ಶ್ಲೋಕದಲ್ಲೂ ಕೂಡ ಹೇಳ್ತಾ ಇದ್ದಾರೆ. ತನಗೆ ಯಾರು ಪ್ರಿಯವಾದವರು ಅನ್ನುವಂಥದ್ದನ್ನು ಈ ಅಧ್ಯಾಯದಲ್ಲಿ ಅತಿ ಹೆಚ್ಚಿನದಾಗಿ ವಿವರಿಸಿದ್ದಾರೆ ಭಗವಂತ. ಇದು ಈ ಅಧ್ಯಾಯವೇ ಭಕ್ತಿಯೋಗ. ಈ ಭಕ್ತಿಯೋಗದಲ್ಲಿ ಭಗವಂತನ ನೈಜ ಭಕ್ತನಾದವನು ಹೇಗಿರಬೇಕು ಅನ್ನುವಂಥ ವಿವರಣೆನೇ ಹೆಚ್ಚಾಗಿ ಕಂಡುಬರುವಂಥದ್ದು. ಆದ್ದರಿಂದ ಈ ಭಕ್ತಿಯೋಗದ ಬಹುತೇಕ ಶ್ಲೋಕಗಳಲ್ಲಿ ಭಗವಂತನಿಗೆ ಪ್ರಿಯವಾದವನು ಹೇಗಿರಬೇಕು ಅನ್ನುವಂಥದ್ದನ್ನು ಹೇಳ್ತಾ ಹೋಗಿದ್ದಾನೆ. ಕಟ್ಟ ಕಡೆಯದಾಗಿ ಈ ಶ್ಲೋಕದಲ್ಲೂ ಕೂಡ ತನಗೆ ಅತ್ಯಂತ ಶ್ರದ್ಧೆಯುಳ್ಳವನಾಗಿರಬೇಕು. ಸುಮ್ಮನೆ ತೋರುಗಾಣಿಕೆಗೆ ಪೂಜೆ ಮಾಡೋದು, ತೋರುಗಾಣಿಕೆಗೆ ಜಪ ಮಾಡೋದು, ಧ್ಯಾನ ಮಾಡೋದು, ಯಾರೋ ಬಹಳ ಜನ ಅವರಿವರು ನೋಡ್ತಿದ್ದಾರೆ ಅಂತೇಳಿ ಧ್ಯಾನಕ್ಕೆ ಕೂತ್ಕೊಳ್ಳೋದು, ಇವ್ಯಾವೂ ಕೂಡ ನಿಜವಾದ ಭಕ್ತಿ ಅಲ್ಲ. ನಾವು ಎಂಥದ್ದನ್ನೇ ಧ್ಯಾನ ಮಾಡಲಿ ಬೇಕಾದರೆ, ಆದರೆ ಅಲ್ಲಿ ನೈಜ ಭಕ್ತಿ ಅನ್ನುವಂಥದ್ದು ಇರಲ್ಲ. ಮತ್ತು ನೈಜ ಭಕ್ತಿ ಯಾವುದರಲ್ಲಿರುತ್ತೆ ಅಂದರೆ ಭಗವಂತನ ನಂಬಿಕೆ, ಭಗವಂತನನ್ನು ನಂಬೋದ್ರ ಮೇಲೆ, ಅವನ ಮೇಲೆ ಪೂರ್ಣ ನಂಬಿಕೆಯನ್ನು ಇಟ್ಟಿರಬೇಕು, ಮನಸ್ಫೂರ್ತಿಯಾಗಿ ನಂಬಿಕೆಯನ್ನು ಇಡಬೇಕು, ಮತ್ತು ಅವನ ನೈಜವಾದ ಧರ್ಮ ಏನು ಬೋಧಿಸಿದಾನೆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಏನು ಬೋಧಿಸಿದ ಈ ಅಧ್ಯಾಯದಲ್ಲಿ, ಅಂಥ ಒಂದು ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥವನು ಭಗವಂತನಿಗೆ ಅತ್ಯಂತ ಪ್ರಿಯವಾದವನು ಅಂಥೇಳಿ ಈ ಅಧ್ಯಾಯವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಮುಂದೆ 13ನೇ ಅಧ್ಯಾಯ ಕ್ಷೇತ್ರಜ್ಞ ವಿಭಾಗ ಯೋಗ ಅನ್ನುವಂಥದ್ದನ್ನು ಹೇಳೋಣ. ಈಗ ನಾಳೆ ಹೊಸದಾಗಿ ಸಂವತ್ಸರ ಪ್ರಾರಂಭ ಆಗ್ತಾ ಇದೆ. ವಿಶ್ವಾವಸುನಾಮ ಸಂವತ್ಸರ ಕೊನೆಗೊಂಡಿದೆ ಈ ದಿನ. ನಾಳೆಯಿಂದ ಪರಾಭವನಾಮ ಸಂವತ್ಸರ ಉದಯ ಆಗ್ತಾ ಇದೆ. ಎಲ್ಲ ಶ್ರೋತೃಗಳಿಗೆ ಮತ್ತು ಎಲ್ಲ ನಾಡಿನ ಪ್ರಜೆಗಳಿಗೂ ಕೂಡ ಈ ನೂತನ ಸಂವತ್ಸರ ಪರಾಭವನಾಮ ಸಂವತ್ಸರ ಅತ್ಯಂತ ಶ್ರೇಯಸ್ಸನ್ನು, ಸನ್ಮಂಗಳವನ್ನು, ಯಶಸ್ಸನ್ನು, ಸುಖ ಸಂಪತ್ತನ್ನು ಕೊಡಲಿ ಅಂತೇಳಿ ಮೊಟ್ಟ ಮೊದಲನೇದಾಗಿ
ಎಲ್ಲರಿಗೂ ಕೂಡ ನೂತನ ಸಂವತ್ಸರದ ಶುಭಾಶಯಗಳನ್ನು ಈ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಇನ್ನು ಮುಂದಿನ ಸಂವತ್ಸರದ ಒಂದು ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಈ ದಿನ ನಾನು ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಇದು ಪರಾಭವ ನಾಮ ಸಂವತ್ಸರ. ಪರಾಭವ ಅಂದರೆ ಸೋಲು, ಅಪಜಯ ಅಂತ ಅರ್ಥ. ಶಬ್ದಶಃ ಅರ್ಥ ಸೋಲುಂಟಾಗೋದು, ಹಿನ್ನಡೆ ಆಗೋದು, ಅವಮಾನ ಆಗೋದು, ಅಪಮಾನ ಆಗೋದು ಅಂತ. ಯಾರಿಗೆ ಅವಮಾನ, ಅಪಮಾನ ಇತ್ಯಾದಿಗಳೆಲ್ಲ ಆಗತ್ತೆ ಅಂತಂದರೆ, ಯಾರು ಅಧರ್ಮವನ್ನು ಮಾಡ್ತಾರೆ ಅಥವಾ ಯಾರು ಅನ್ಯಾಯವನ್ನು ಮಾಡ್ತಾರೆ, ಯಾರು ಅಹಂಕಾರದಿಂದ ಕೂಡಿರ್ತಾರೆ, ಯಾರು ದುರಭಿಮಾನವನ್ನು ಇಟ್ಕೊಂಡಿರ್ತಾರೆ, ದುರಾಚಾರವನ್ನು ಯಾರು ಮಾಡ್ತಾರೆ, ಅವರಿಗೆ ಸೋಲು, ಅವರಿಗೆ ಅಪಜಯ ಅಂತ ನಾವು ಈ ಸಂವತ್ಸರದ ಹೆಸರಿನ ಅರ್ಥವನ್ನು ನಾವು ತೆಗೆದುಕೊಳ್ಳಬಹುದು. ಇಂಥ ಒಂದು ಪರಾಭವನಾಮ ಸಂವತ್ಸರದಲ್ಲಿ ರಾಜ ಗುರು, ನಾಳೆಯಿಂದ ನಮ್ಮನ್ನು ಆಳುವಂಥ ಈ ಸಂವತ್ಸರದ ರಾಜ ಗುರು ಆಗಿದ್ದಾನೆ, ಮಂತ್ರಿ ಚಂದ್ರನಾಗಿದ್ದಾನೆ. ಆ ಸಂವತ್ಸರದ ನವನಾಯಕರ ಫಲವನ್ನು ಒಟ್ಟಾರೆಯಾಗಿ ಸಂಗ್ರಹ ಮಾಡಿ ಅಲ್ಲಿ ರಾಜ, ಮಂತ್ರಿ, ಸೇನಾಧಿಪತಿ, ಅರ್ಘಾಧಿಪತಿ, ಸಸ್ಯಾಧಿಪತಿ, ಧಾನ್ಯಾಧಿಪತಿ ಇತ್ಯಾದಿಗಳೆಲ್ಲ ನವಗ್ರಹರಲ್ಲಿ ಬೇರೆ ಬೇರೆ ಗ್ರಹಗಳಿಗೆ ಆ ಒಂದು ಸ್ಥಾನ ಸಿಕ್ಕಿರುತ್ತೆ. ಮುಖ್ಯವಾಗಿ ಗುರು ರಾಜನಾಗಿರೋದ್ರಿಂದ ಹೆಚ್ಚು ಒಳ್ಳೆಯದೇ ಆಗಬೇಕು. ಅನೇಕರಿಗೆ ಸೋಲಾಗ್ಬೋದು, ಅನೇಕರಿಗೆ ಅಪಜಯ ಆಗ್ಬೋದು, ಆದರೆ ಅದರಿಂದ ಒಟ್ಟಾರೆಯಾಗಿ ಫಲಿತಾಂಶ ಒಳ್ಳೆಯದೇ ಆಗತ್ತೆ. ಯಾಕೆಂತಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರು ಮತ್ತು ಶುಕ್ರ, ಬುಧ, ಗುರು, ಶುಕ್ರ ಗ್ರಹಗಳನ್ನು ಶುಭ ಗ್ರಹಗಳು ಅಂತ ಗುರುತಿಸಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಗುರು ಅತ್ಯಂತ ಶ್ರೇಷ್ಠವಾದಂಥ ಗ್ರಹ. ಆದ್ದರಿಂದ ಆ ಗುರುನೇ ರಾಜನಾಗಿರೋದ್ರಿಂದ ಈ ಒಂದು ಸಂವತ್ಸರದಲ್ಲಿ ಆ ಗುರುಗ್ರಹದ ಪರಿಣಾಮ ಒಳ್ಳೆಯದಾಗಿರುತ್ತೆ ಅಂಥೇಳಿ ಕಂಡುಬಂದಿದೆ. ಈ ಪ್ರಕಾರ ಅನೇಕ ಜನಕ್ಕೆ ಸುಖ ಸಂಪತ್ತುಗಳು ಮತ್ತು ಕೆಲಸ ಕಾರ್ಯಗಳಲ್ಲಿ ಜಯ, ಸಂತಾನ ಪ್ರಾಪ್ತಿ, ರೋಗ ರುಜಿನಗಳ ನಿವಾರಣೆ, ಧನಲಾಭ, ಯಾಕೆಂತಂದರೆ ಧನಕಾರಕನೇ ಗುರು, ಆದ್ದರಿಂದ ಧನಲಾಭ ಉಂಟಾಗುವಂಥದ್ದು ಮತ್ತು ವ್ಯಕ್ತಿಗತವಾಗಿ ಯಾರಿಗೆ ಅವರವರ ಜಾತಕ ರೀತ್ಯ ಗ್ರಹಸ್ಥಿತಿಗಳ ಪ್ರಕಾರ ಹೇಗಿರುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಪರಿಗಣಿಸಬೇಕಾಗುತ್ತೆ. ಆದರೆ ಒಟ್ಟಾರೆಯಾಗಿ ಈ ಸಂವತ್ಸರದ ಫಲ ಗುರುಗ್ರಹದ ಪರಿಣಾಮದಿಂದ ಉತ್ತಮವಾಗಿದೆ. ಹಾಗೂ ಆಧ್ಯಾತ್ಮಿಕವಾದಂಥ ವಿಚಾರದಲ್ಲಿ ನಾವು ಯೋಚನೆ ಮಾಡೋದಾದರೆ ಅಹಂಕಾರಿಗಳಿಗೆ, ಅವರು ನಮ್ಮನ್ನು ಆಳುವಂಥವರಾಗಿರ್ಬೋದು, ನಮ್ಮ ಮೇಲಿನ ಯಜಮಾನರಾಗಿರ್ಬೋದು, ನಮ್ಮ ಕಚೇರಿ ಮುಂತಾದವುಗಳಲ್ಲಿ ಅವರು ಬಾಸ್ ಆಗಿರ್ಬೋದು, ಅವರಿಗೆ ಅಹಂಕಾರ ಇದ್ದರೆ ಅದಕ್ಕೆ ಪರಾಭವ ಆಗುತ್ತೆ, ದುರ್ಗುಣಗಳಿಗೆ ಸೋಲಾಗುತ್ತೆ, ಕಾಮಕ್ರೋಧ ಲೋಭಗಳಿಗೆ ಪರಾಭವ ಆಗುತ್ತೆ ಅನ್ನುವಂಥದ್ದು ಕೂಡ ಈ ಸಂವತ್ಸರದ ಒಂದು ಫಲದಿಂದ ನಾವು ತಿಳ್ಕೊಳ್ಬಹುದು. ಮತ್ತು ಈ ಪರಾಭವನಾಮ ಸಂವತ್ಸರದ ಒಂದು ಮಳೆ ಮತ್ತು ಬೆಳೆಯ ವಿಚಾರವಾಗಿ ಸಾಮಾನ್ಯವಾಗಿ ಒಳ್ಳೆಯ ಮಳೆ ಆಗುವಂಥ ಸೂಚನೆ ಇದೆ. ಕೆಲವು ಕಡೆ ಉತ್ತಮವಾದ ಮಳೆ ಆಗುತ್ತೆ, ಕೆಲವು ಕಡೆ ಸ್ವಲ್ಪ ಕೊರತೆ ಆಗ್ಬೋದು. ಆದರೂ ಒಟ್ಟಾರೆಯಾಗಿ ಉತ್ತಮ ಮಳೆ ಇದೆ. ರೈತರಿಗೆ ಹೆಚ್ಚು ಶ್ರಮ ವಹಿಸಿ ಕೆಲಸ ಮಾಡುವಂಥ ರೈತರಿಗೆ, ಯಾಕೆಂತಂದರೆ ಈಗ ನಾವು ರೈತರಲ್ಲಿ ಬೇರೆ ಬೇರೆ ರೀತಿಯ ಗುಣಸ್ವಭಾವಗಳನ್ನು ನಾವು ಗುರುತಿಸ್ಬೋದು. ಹಿಂದಿನ ಕಾಲದ ರೈತರ ಪರಿಸ್ಥಿತಿ ಬೇರೆ ಇತ್ತು, ಈಗಿನ ಕಾಲದ ರೈತರ ಸ್ಥಿತಿಯೇ ಬೇರೆ ಇದೆ. ಯಾರು ಹೆಚ್ಚು ಶ್ರಮ ವಹಿಸಿ ಕೆಲಸ ಮಾಡುವಂಥ ರೈತರಿಗೆ ಉತ್ತಮವಾದಂಥ ಫಲಪ್ರಾಪ್ತಿ ಆಗುತ್ತೆ. ಸರಿಯಾದ ಸಮಯದಲ್ಲಿ ಬಿತ್ತನೆ ಮಾಡಿ ಸಂರಕ್ಷಣೆ ಮಾಡುವಂಥದ್ದು ರೈತನ ಕರ್ತವ್ಯ, ಅವನಿಗೆ ಉತ್ತಮ ಫಲ ಇದೆ. ಧಾನ್ಯಗಳ ಬೆಲೆಯಲ್ಲಿ ಸ್ವಲ್ಪ ಮಟ್ಟಿನ ಏರಿಳಿತಗಳಾಗ್ಬೋದು, ಆದರೂ ಅತಿ ಹೆಚ್ಚಿನ ಪ್ರಮಾಣದಲ್ಲಿಲ್ಲ. ಜನರ ಮನೋಭಾವದಲ್ಲಿ ಒಂದು ಆತುರ, ಬೇಸರ, ಅಸಹನೆ ಇತ್ಯಾದಿಗಳಿಗೆ ಈ ವರ್ಷ ಸ್ವಲ್ಪ ಕಡಿವಾಣ ಹಾಕುವಂಥದ್ದು, ಗೌರವ ಮತ್ತು ಅಪಮಾನಗಳ ಈ ಒಂದು ವ್ಯತ್ಯಾಸ ಏನಿದೆ ಅದಕ್ಕೆ ಹೆಚ್ಚು ಸ್ಪಂದನೆ ಸಿಗುವಂಥ ಸಂವತ್ಸರ ಈ ಪರಾಭವ ಸಂವತ್ಸರ ಅಂತೇಳಿ ಕಂಡುಬಂದಿದೆ. ಇನ್ನು ಆರೋಗ್ಯದ ದೃಷ್ಟಿಯಲ್ಲಿ ಯೋಚನೆ ಮಾಡಿದರೆ ಮಾನಸಿಕವಾದಂಥ ಒತ್ತಡ, ಯಾಕೆಂದರೆ ಚಂದ್ರ ಮಂತ್ರಿಯಾಗಿರೋದ್ರಿಂದ ಮನೋಕಾರಕನಾದಂಥ ಚಂದ್ರಮಾ ಮನಸೋ ಜಾತಃ, ಮನಸ್ಸಿಗೆ ಸಂಬಂಧಪಟ್ಟಂಥ ಅಧಿಪತಿ. ಆದ್ದರಿಂದ ಮಾನಸಿಕ ಒತ್ತಡ,
ನಿದ್ರೆ ಅಶಾಂತಿಯನ್ನು ಉಂಟು ಮಾಡುವಂಥದ್ದು. ಆದ್ದರಿಂದ ಯಾರು ನಿದ್ರಾಹೀನರಾಗಿರ್ತಾರೋ ಅವರಿಗೆ ಅಶಾಂತಿ ಹೆಚ್ಚಾಗುತ್ತೆ. ಪಿತ್ತ ಮತ್ತು ಉಷ್ಣತೆಯ ಪರಿಣಾಮ ಹೆಚ್ಚಾಗಿರುತ್ತೆ. ಚರ್ಮ, ಹೊಟ್ಟೆ ಇತ್ಯಾದಿಗಳಿಗೆ ಸ್ವಲ್ಪ ತೊಂದರೆ ಆಗುವಂಥದ್ದು. ತಲೆನೋವು ಅಧಿಕವಾಗಿ ಬರುವಂಥ ಸಂಭವ ಇದೆ. ರಕ್ತದ ಒತ್ತಡದಲ್ಲಿ ಏರುಪೇರಾಗುವಂಥದ್ದು. ಅದಕ್ಕೆ ಸೂಕ್ತವಾದ ರೀತಿಯಲ್ಲಿ ಸಮಯಕ್ಕೆ ಸರಿಯಾದ ಊಟ, ಸಮಯಕ್ಕೆ ಸರಿಯಾದ ನಿದ್ರೆ, ಕೋಪ ಕಡಿಮೆ ಮಾಡುವಂಥದ್ದು, ಚಿಂತೆ ಕಡಿಮೆ ಮಾಡುವಂಥದ್ದು, ಭಗವಂತನ ಪ್ರಾರ್ಥನೆ ಮತ್ತು ಜಪ ಧ್ಯಾನವನ್ನು ನಿಷ್ಠೆಯಿಂದ ಮಾಡುವಂಥದ್ದು ಈ ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರ ಅಂತೇಳಿ ಕಂಡು ಬಂದಿದೆ. ಕೌಟುಂಬಿಕ ಜೀವನದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರೋದು ಸಹಜ. ಅಂಥ ಭಿನ್ನಾಭಿಪ್ರಾಯಗಳನ್ನು ಹೆಚ್ಚಾಗದಂತೆ ನಾವು ನೋಡಿಕೊಳ್ಳೋದಕ್ಕೂ ಕೂಡ ನಮಗೆ ಈ ಸಂವತ್ಸರದಲ್ಲಿ ಅವಕಾಶ ಇದೆ. ಹಿರಿಯರ ಮಾತನ್ನು, ದೊಡ್ಡವರು ಹೇಳುವಂಥ ಮಾತನ್ನು ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ಮನೋಧರ್ಮವನ್ನು ಕೂಡ ಈ ಸಂವತ್ಸರದಲ್ಲಿ ನಾವು ಕಾಣಬಹುದು. ದಾಂಪತ್ಯ ವಿಚಾರದಲ್ಲಿ ಕೆಲವು ಮಾತುಗಳಿಂದ ಅಸಮಾಧಾನ ಉಂಟಾಗಬಹುದು, ಅದನ್ನೂ ಕೂಡ ನಿವಾರಣೆ ಮಾಡಿಕೊಳ್ಬೇಕು. ಸಹೋದರ ಬಂಧುಗಳ ನಡುವೆ ಅಹಂಕಾರದಿಂದ ದೂರ ಆಗುವಂಥ ಸಂಭವ ಸ್ವಲ್ಪ ಮಟ್ಟಿಗೆ ಇದೆ, ಅದನ್ನು ಕೂಡ ನಿವಾರಣೆ ಮಾಡಿಕೊಳ್ಬೇಕು ಧ್ಯಾನ ಮತ್ತು ಭಗವಂತನ ಸೇವೆಯಿಂದ. ವಿನಯದಿಂದ ಮಾತನಾಡುವಂಥದ್ದು ಈ ಸಮಸ್ಯೆಗಳಿಗೆಲ್ಲ ಸಂಪೂರ್ಣವಾದಂಥ ಪರಿಹಾರ. ಹಿರಿಯರ ಸಲಹೆಯನ್ನು ಕೇಳುವಂಥದ್ದು, ಧಾರ್ಮಿಕ ಕಾರ್ಯಗಳಲ್ಲಿ ಕೌಟುಂಬಿಕವಾಗಿ ಭಾಗವಹಿಸಬೇಕು. ಏಕೆಂದರೆ ಇತ್ತೀಚೆಗೆ ಧಾರ್ಮಿಕ ಕಾರ್ಯಗಳಿಗೆ ಮನೆಯಲ್ಲಿ ಯಾರೋ ಒಬ್ಬ ಹೆಣ್ಣುಮಗಳು, ಮುಖ್ಯವಾಗಿ ಮನೆಯ ಒಡತಿ ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಪುನಸ್ಕಾರಗಳಲ್ಲಿ ಭಾಗವಹಿಸೋದು, ಅದರಿಂದ ಎಲ್ಲರಿಗೂ ಅದರ ಫಲ ಬಂದ್ಬಿಡುತ್ತೆ ಅನ್ನುವಂಥ ಭಾವನೆ ಇತ್ತೀಚೆಗೆ ಹೆಚ್ಚಾಗಿದೆ. ಅದನ್ನು ಬಿಡಬೇಕು. ಎಲ್ಲರೂ ಕೂಡ ಕೌಟುಂಬಿಕವಾಗಿ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಬೇಕು. ಯಾರೋ ಒಬ್ಬರು ಹೋಗಿ ಭಾಗವಹಿಸಿದರೆ ಎಲ್ಲರಿಗೂ ಅದರ ಫಲವನ್ನು ತಂದುಕೊಡುವಷ್ಟು ಶಕ್ತಿ ಯಾರಲ್ಲೂ ಇಲ್ಲ. ಇತ್ತೀಚಿನ ಒಂದು ವಿದ್ಯಮಾನಗಳಿಂದ ಆ ಶಕ್ತಿಯಲ್ಲಿ ಕುಂದುಂಟಾಗಿದೆ, ಅದನ್ನು ಪಡ್ಕೊಳ್ಳೋದು ಕಷ್ಟ ಇದೆ. ಆದ್ದರಿಂದ ಎಲ್ಲರೂ ಭಾಗವಹಿಸಬೇಕು ಮತ್ತು ಏಕಾಗ್ರತೆಯನ್ನು ಕಾಪಾಡಿಕೊಳ್ಬೇಕು ಮನಸ್ಸಿನಲ್ಲಿ. ಉದ್ಯೋಗ ಅನ್ನುವಂಥ ವಿಚಾರಕ್ಕೆ ಬಂದಾಗ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗ್ಬೋದು. ಪರಿಶ್ರಮಕ್ಕೆ ತಕ್ಕಂತೆ ಫಲ ಏನೋ ಸಿಕ್ಕತ್ತೆ, ಆದರೆ ಸ್ವಲ್ಪ ಮಾನಸಿಕ ಒತ್ತಡ ಹೆಚ್ಚಾಗಿರುತ್ತೆ. ಮೇಲಾಧಿಕಾರಿಗಳ ಜೊತೆಯಲ್ಲಿ ಮಾತಿನಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ಶಾಂತವಾದ ಮನಸ್ಸಿನಿಂದ ಕೆಲಸ ಮಾಡಬೇಕು. ಇನ್ನು ವ್ಯಾಪಾರಿಗಳಿಗೆ ಸಂಬಂಧಪಟ್ಟಂತೆ ಪಾಲುದಾರಿಕೆ ವಿಚಾರದಲ್ಲಿ ಸ್ವಲ್ಪ ಸ್ಪಷ್ಟತೆಯನ್ನು ಕಾಪಾಡಿಕೊಳ್ಬೇಕು. ದಾಖಲಾತಿಗಳನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಬೇಕು ಮತ್ತು ಕೆಲವು ವ್ಯವಹಾರಗಳನ್ನು ಹಠಾತ್ತಾಗಿ ವಿಸ್ತರಣೆ ಮಾಡುವಂಥದ್ದು ಮಾಡಬಾರ್ದು, ಅದರಿಂದ ತೊಂದರೆ ಆಗುತ್ತೆ. ಹಳೆಯ ಬಾಕಿಯನ್ನು ವಸೂಲಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ, ನಿಧಾನವಾಗಿ ಅದನ್ನು ವಸೂಲಿ ಮಾಡ್ಕೊಳ್ಳೋದಕ್ಕೆ ಯೋಚನೆ ಮಾಡಬೇಕು. ಮುಖ್ಯವಾಗಿ ಅಹಂಕಾರವನ್ನು ತೊರಿಬೇಕು, ದೈವಸ್ಮರಣೆಯನ್ನು ಹೆಚ್ಚು ಮಾಡಬೇಕು, ಸತ್ಯ, ಶುದ್ಧತೆ, ನಿಯಮಗಳನ್ನು ಪಾಲನೆ ಮಾಡಬೇಕು, ಹಿರಿಯರಿಗೆ ಗೌರವವನ್ನು ಕೊಡಬೇಕು, ಅನ್ನದಾನ, ಜಲದಾನ, ಗೋಸೇವೆ, ದೇವಾಲಯಗಳಿಗೆ ಹೋಗಿ ಸೇವೆ ಮಾಡುವಂಥದ್ದು ಇತ್ಯಾದಿಗಳನ್ನು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ಎಲ್ಲ ಶ್ರೋತೃಗಳಿಗೆ ಕೊಡ್ತಾ ಮತ್ತೊಮ್ಮೆ ನಾಡಿನ ಸಮಸ್ತ ಪ್ರಜೆಗಳಿಗೆ ಭಗವಂತ ಸನ್ಮಂಗಗಳನ್ನು ಉಂಟು ಮಾಡಲಿ ಮತ್ತು ಉತ್ತಮವಾದಂಥ ಫಲವನ್ನು ನೀಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.